ಹಾಯ್ ಗೈಸ್, ನೀವೇನಾದರೂ ಡೆವಾಪ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಗಿಟ್ಹಬ್ ಆ್ಯಕ್ಷನ್ನ ಬಗ್ಗೆ ಕೇಳೇ ಇರ್ತೀರಾ. ಇದು ಒಂದು ಸಿಂಪಲ್ CI/CD ಪೈಪ್ಲೈನ್ ಟೂಲ್. ಹೇಗೆ ನಾವು ಮುಂಚೆ ಜೆನ್ಕಿನ್ಸ್ನ ಯೂಸ್ ಮಾಡ್ತಾ ಇದ್ವಿ ಒಂದು ಡಿಪ್ಲಾಯ್ಮೆಂಟ್ನ ಮಾಡೋದಕ್ಕೆ, ಹೇಗೆ ಡೆವಲಪರ್ ತನ್ನ ಕೋಡ್ನ ಗಿಟ್ಹಬ್ಗೆ ಪುಷ್ ಮಾಡ್ತಾರೆ, ಅದೇ ರೀತಿ ಜೆನ್ಕಿನ್ಸ್ನ ನಾವು ಹೋಸ್ಟ್ ಮಾಡಿಬಿಟ್ಟು ಅದನ್ನ ಗಿಟ್ಹಬ್ನ ಜೊತೆ ಕನೆಕ್ಟ್ ಮಾಡ್ತಾ ಇದ್ವಿ. ಆವಾಗ ಆ ಒಂದು ಕೋಡ್ನ ಅದು ಪುಲ್ ಮಾಡಿಬಿಟ್ಟು ಡಿಪ್ಲಾಯ್ಮೆಂಟ್ ಮಾಡ್ತಾ ಇತ್ತು. ಅದೇ ರೀತಿ ಇವಾಗ ಗಿಟ್ಹಬ್ ಆ್ಯಕ್ಷನ್ ಅನ್ನೋದು ಆ ಒಂದು ಕೆಲಸನ ತುಂಬ ಈಸಿ ಮಾಡಿದೆ. ನಿಮಗೆ ಯಾವುದೇ ರೀತಿಯ ಈ ಒಂದು ಪೈಪ್ಲೈನ್ ಟೂಲ್ನ ಡಿಪ್ಲಾಯ್ ಮಾಡಬೇಕಾಗಿಲ್ಲ, ಅದೇ ರೀತಿ ಮ್ಯಾನೇಜ್ ಸಹ ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಸೋರ್ಸ್ ಕೋಡ್ ಮತ್ತು ನಿಮ್ಮ ಪೈಪ್ಲೈನ್ ಕೋಡ್ ಅನ್ನೋದು ಎರಡು ಗಿಟ್ಹಬ್ಬಲ್ಲೇ ಇರುತ್ತೆ. ನೀವು ಜಸ್ಟ್ ಒಂದು YAML ಪೈಪ್ಲೈನ್ನ ಬರೀಬೇಕು, ಹೆಂಗೆ ನಿಮ್ಮ ಡಿಪ್ಲಾಯ್ಮೆಂಟ್ ಎಲ್ಲೆಲ್ಲಿಗೆ ಡಿಪ್ಲಾಯ್ ಆಗಬೇಕು ಅಂತ ಅಷ್ಟೇ. ಅದು ನಿಮ್ಮ ಸೋರ್ಸ್ ಕೋಡನ್ನು ತಗೊಂಡು ತನ್ನ ಸ್ವಂತ ರನ್ನರ್ನ ಯೂಸ್ ಮಾಡಿಕೊಂಡು ಡಿಪ್ಲಾಯ್ಮೆಂಟನ್ನು ಮಾಡುತ್ತೆ. ನಿಮಗೆ ಒಂದು ಲಿಮಿಟ್ ತನಕ ಫ್ರೀ ರನ್ನರ್ಗಳು ಸಿಗುತ್ತೆ. ಟಿಲ್ ಡೆವ್ ಟು ಪ್ರಾಡ್ ಒಂದು ಲಿಮಿಟ್ ತನಕ ನೀವು ಈಸಿಲಿ ಫ್ರೀಯಾಗಿ ಆ ಒಂದು ರನ್ನರ್ಗಳನ್ನು ಯೂಸ್ ಮಾಡಿಕೊಂಡು ಡಿಪ್ಲಾಯ್ಮೆಂಟ್ನ ಮಾಡ್ಬೋದು. ನಿಮಗೆ ಅದಕ್ಕಿಂತ ಜಾಸ್ತಿ ಏನೋ ಬೇಕಂತ ಅಂದರೆ ಈ ಒಂದು ಪ್ರೀಮಿಯಂ ಸರ್ವಿಸ್ಗೆ ನೀವು ಅಪ್ಗ್ರೇಡ್ ಸಹ ಆಗ್ಬೋದು. ಅದೇ ರೀತಿ ನೀವೇನಾದರೂ ಇವಾಗ ಒಂದು ಪೈಪ್ಲೈನ್ನ ಟೂಲ್ನ ಕಲಿತಾ ಇದ್ದೀರಾ, CI/CD ಟೂಲ್ನ ಕಲಿತಾ ಇದ್ದೀರಾ ಅಂದರೆ ಜೆನ್ಕಿನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ಈ ರೀತಿ ಗಿಟ್ಹಬ್ ಆ್ಯಕ್ಷನ್, ಗಿಟ್ಲ್ಯಾಬ್ ಈ ಥರ ಟೂಲ್ಗಳನ್ನು ಪ್ರಿಫರ್ ಮಾಡಿ. ಏನಕ್ಕಂದರೆ ಹೆಚ್ಚಿನ ಕಂಪ್ನಿಗಳು ಆಲ್ರೆಡಿ ಮೈಗ್ರೇಟ್ ಆಗಿದ್ದಾವೆ. ಅದೇ ರೀತಿ ಹೊಸ ಕಂಪ್ನಿಗಳೇನು ಬರ್ತಾ ಇದ್ದಾರೆ ಅವರು ಗಿಟ್ಹಬ್ ಆ್ಯಕ್ಷನ್, ಗಿಟ್ಲ್ಯಾಬ್ ಈ ರೀತಿ ಟೂಲ್ಗಳನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ ಅವರಿಗೂ ಸಹ ಅವರ ಸೋರ್ಸ್ ಕೋಡ್ ಮತ್ತು ಪೈಪ್ಲೈನ್ ಅನ್ನೋಂಥದ್ದು ಈಸಿಲಿ ಮ್ಯಾನೇಜ್ ಆಗುತ್ತೆ ಒಂದು ಸಿಂಗಲ್ ಪ್ಲೇಸಲ್ಲಿ. ಅದರಿಂದ ಆದಷ್ಟು ಈ ಒಂದು ಗಿಟ್ಹಬ್ ಆ್ಯಕ್ಷನ್, ಗಿಟ್ಲ್ಯಾಬ್ನಂಥ ಹೊಸ CI/CD ಟೂಲ್ನ ಪ್ರಿಫರ್ ಮಾಡಿ ಕಂಪೇರ್ ಟು ಓಲ್ಡ್ ಸ್ಕೂಲ್ ಜೆನ್ಕಿನ್ಸ್ ಸಹ ತುಂಬ ಪವರ್ಫುಲ್. ಆದರೆ ಇವಾಗ ಅದನ್ನು ಹೋಸ್ಟ್ ಮಾಡಿಬಿಟ್ಟು ಮ್ಯಾನೇಜ್ ಮಾಡುವಂಥ ಪೇಷನ್ಸ್ ಯಾರಿಗೂ ಇಲ್ಲ. ಅದರಿಂದ ಎಲ್ಲರೂ ಈ ರೀತಿ SaaS ಟೂಲ್ಗಳಾದಂಥ ಗಿಟ್ಹಬ್ ಆ್ಯಕ್ಷನ್, ಗಿಟ್ಲ್ಯಾಬ್ಗಳೇ ಮೂವ್ ಆಗ್ತಾ ಇದ್ದಾರೆ. ಸೊ ನೀವು ಮೂವ್ ಆಗಿ.